ಇದೇ ಸಂದರ್ಭದಲ್ಲಿ ನ್ಯಾಷನಲ್ ಪಾಲಿಟಿಕ್ಸ್ನ ನಂಬರ್ ಗೇಮ್ ಹೆಂಗೆ ಚೇಂಜ್ ಆಗ್ತಾ ಇದೆ ಅನ್ನುವುದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಇದರ ಮಧ್ಯದಲ್ಲಿ ಇವತ್ತು INDA ಅಲಯನ್ಸ್ನ ಸಭೆ ಆಯಿತು. DMK ಅವರು ಬರಲಿಲ್ಲ. ಯಾಕೆ, ಏನೇನಾಯಿತು ತಮಿಳುನಾಡಿನಲ್ಲಿ ಅಂತ ಗೊತ್ತಿದೆ ನಿಮಗೆ. ಕಾಂಗ್ರೆಸ್ನವರು DMK ಜೊತೆಗಿನ ಮೈತ್ರಿಯಲ್ಲಿದ್ದವರು ಹೇಳದೆ ಕೇಳದೆ ರಾತ್ರೋರಾತ್ರಿ ಎದ್ದೋಗಿ TVK ಜೊತೆಗೆ ಸೇರ್ಕೊಂಡು ವಿಜಯರ ಸರ್ಕಾರನ ಬೆಂಬಲಿಸ್ಬಿಟ್ರು. ಅವರು ಬರಲಿಲ್ಲ, ಆಮ್ ಆದ್ಮಿ ಪಾರ್ಟಿ ಅವರು ಬರಲಿಲ್ಲ. ಪಂಜಾಬ್ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪಂಜಾಬ್ನಲ್ಲಿ ಫೈಟ್ ಇರೋದೇ ಕಾಂಗ್ರೆಸ್ ವರ್ಸಸ್ ಆಮ್ ಆದ್ಮಿ ಪಾರ್ಟಿ. ಈ ವಿಷಯಾಧಾರಿತ ಬೆಂಬಲ ಅಂತಾರಲ್ಲ, ಇಲ್ಲೂ ಹಾಗೆ ಅದು. ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ಉಳಿದವರೆಲ್ಲ ಬಂದಿದ್ರು. ಆಮ್ ಆದ್ಮಿ ಪಾರ್ಟಿ ಮತ್ತು DMK ಎರಡು ಪಕ್ಷದ ಪ್ರತಿನಿಧಿಗಳು ಇರಲಿಲ್ಲ. ಕಳೆದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಬಿಲ್ಲು ಮತ್ತು ಮಹಿಳಾ ಮೀಸಲಾತಿ ವಿಧೇಯಕವನ್ನು ಇಂಟ್ರೊಡ್ಯೂಸ್ ಮಾಡಿ ಕೈ ಸುಟ್ಕೊಂಡಿತ್ತು. ನಂಬರ್ ಇಲ್ಲದೆ ಡಿಲಿಮಿಟೇಷನ್ಗೆ 2/3 ಬೆಂಬಲ ಬೇಕು. 54 ಸಂಸದರ ಮತಗಳ ಕಡಿಮೆಯಾದ ಕಾರಣಕ್ಕೆ, 54 60 ಅನ್ಕೊಳ್ಳಿ ರೌಂಡ್ ಫಿಗರ್, ಅಷ್ಟು ಕಡಿಮೆಯಾದ ಕಾರಣಕ್ಕೆ ಬಿಲ್ ಬಿದ್ದು ಹೋಗ್ಬಿಡ್ತು. ನೋಡಿ, ಕಳೆದ ಅಧಿವೇಶನದಿಂದ ಈ ಅಧಿವೇಶನದ ತನಕ 3 ತಿಂಗಳಲ್ಲಿ ಪೊಲಿಟಿಕಲ್ ಸಿನಾರಿಯೋ ಹೆಂಗೆ ಬದಲಾಗಿದೆ ಅಂತ. DMKಯ 22 ಸಂಸದರು 22 ಅವರು ಡಿಲಿಮಿಟೇಷನ್ಗೆ ಬಿಲ್ಲಿಗೆ ಸಪೋರ್ಟ್ ಮಾಡಿಬಿಡ್ತಾರೆ ಈ ಸಲ. ಕಳೆದ ಸಲ ವಿರುದ್ಧ ಇದ್ದರು. ವಿರುದ್ಧ ಅಂದರೆ ಯಾವ ಮಟ್ಟಿಗೆ ವಿರುದ್ಧ? ಏಪ್ರಿಲ್ 17ನೇ ತಾರೀಕು, ಅವಾಗಿನ್ನೂ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಬಟ್ಟೆ ಹಾಕ್ಕೊಂಡು ಬಂದು ಡಿಲಿಮಿಟೇಷನ್ ಬಿಲ್ಲಿನ ಪ್ರತಿಗೆ ಬೆಂಕಿ ಇಟ್ಟು ಪ್ರತಿಭಟನೆ ಮಾಡಿದ್ರು ಅವರು. ಆಕ್ರೋಶ ಹೆಂಗಿತ್ತು ಅಂದರೆ ದಕ್ಷಿಣದ ರಾಜ್ಯಗಳನ್ನು ಮಣ್ಣು ಕೊಟ್ಟು ಬಿಡ್ತಾರೆ ಈ BJP ಅವರು ಅನ್ನೋ ಅಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ರಾಜಕೀಯ ವಾತಾವರಣ ಚೇಂಜ್ ಆಗಿದೆ. 17 ವರ್ಷ ಹೆಚ್ಚು ಕಡಿಮೆ ಜೊತೆಗಿದ್ದ ಕಾಂಗ್ರೆಸ್ನವರು TVK ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ TVK ಜೊತೆಗೆ ಬೆಂಬಲಿಸಿಬಿಟ್ಟಿದ್ದಾರೆ. ಮತ್ತು 22 ಸಂಸದರು ಏನು ಮಾಡಬೇಕು? INDAಯಿಂದ ಹೊರಗೆ ಬಂದಿದ್ದೀವಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಬೆಂಬಲಿಸ್ತಾರೆ ಈ ಸಲ. ಅವರು ಬಿಲ್ಲಿಗೆ ಬೆಂಬಲ ಕೊಡ್ತಾರೆ. ಅವರು ಮಾತಾಡೋದು ನೋಡ್ಬೇಕು ನೀವು. ಅದರಲ್ಲಿ ಏನು ರೀ ತಪ್ಪಿದೆ? 2004ರಲ್ಲಿ ಆಗಿರಲಿಲ್ವಾ? ಏನು ಡಿಲಿಮಿಟೇಷನ್ನೇ ಆಗಬಾರ್ದ ದೇಶದಲ್ಲಿ? ಕಾನೂನಿನ ಪ್ರಕಾರ ಯಾವಾಗ ಏನೇನಾಗಬೇಕು ಅದು ಆಗಬೇಕು. ತಮಿಳುನಾಡಿಗೊಂದು ಅನ್ಯಾಯ ಆಗದೇ ಇದ್ದರೆ ಸಾಕು ಅಂತಾರೆ ಈಗ ಅವರು. ಮಾಣಿಕ್ಯಂ ಟ್ಯಾಗೋರ್ ಮಾತನಾಡಿದರು, ಕಾಂಗ್ರೆಸ್ ನಾಯಕರು, ತಮಿಳುನಾಡಿನ ಕಾಂಗ್ರೆಸ್ ನಾಯಕರು. ಏನು ಚೇಂಜ್ ಆಗಿದೆ 3 ತಿಂಗಳಲ್ಲಿ ಅಂತಾರೆ ಅವರು. ಕೇಳ್ತಾರೆ ಪ್ರಶ್ನೆ, ಎಂಥ ಅಮಾಯಕ ಪ್ರಶ್ನೆ ನೋಡಿ. ಏನು ಚೇಂಜ್ ಆಗಿದೆ? ಏನು ಚೇಂಜ್ ಆಗಿದೆ ಅಂದರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ನಿಷ್ಠೆ ಚೇಂಜ್ ಆಗಿದೆ. DMK ಜೊತೆಗಿನ ನಿಷ್ಠೆ ಇದ್ದದ್ದು TVK ಜೊತೆಗಿನ ನಿಷ್ಠೆಯಾಗಿ ಬದಲಾಗಿದೆಯಪ್ಪ. ಇದೇ TKS ಇಳಂಗೋವನ್ ಲಾಸ್ಟ್ ಟೈಮ್ ಅದೆಂಥ ವಿರೋಧ ಮಾಡಿದ್ರು ಅಂದರೆ, ತಮಿಳುನಾಡಿನ ಎಷ್ಟು ಸಂಖ್ಯೆಗಳು ಜಾಸ್ತಿ ಆಗ್ತವೆ ಅನ್ನೋದು ನೋಡಿ ಡಿಸೈಡ್ ಮಾಡ್ತೀವಿ ಅಂತಿದ್ದಾರೆ. ಈಗ ಅಮಿತ್ ಶಾ ಲಾಸ್ಟ್ ಸೆಷನ್ನಲ್ಲೇ ಹೇಳಿಲ್ವಾ, 50% ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಮಾಡಿಬಿಡೋದಪ್ಪ. ನ್ಯಾಯ ಅನ್ಯಾಯದ ಪ್ರಶ್ನೆನೇ ಬರೋದಿಲ್ಲ. ಜನಸಂಖ್ಯೆ ನೋಡೋದೇ ಬೇಡ ಅಂತಾರೆ ಅವರು. ಜನಸಂಖ್ಯೆ ನೋಡೋದೇ ಬೇಡ. ಈಗ ಇರುವ ಸಂಖ್ಯೆಗಿಂತ 50% ಯೂನಿಫಾರ್ಮ್ ಆಗಿ ಜಾಸ್ತಿ ಮಾಡೋಣ ಅಂತ DMKದವರು ಬೆಂಬಲ ಕೊಡ್ತೀವಿ ಅಂದರು. ಈ NCP ಶರದ್ ಪವಾರ್ ಬಣದವರು ಒಂದು ಲೆಕ್ಕಕ್ಕೆ ಹಾಗೆ ಮಾತಾಡ್ತಿದ್ದಾರೆ. ಅಫ್ಕೋರ್ಸ್ ಅಂದರೆ INDA ಮೈತ್ರಿಕೂಟದ ಸಭೆಗೆ ಸುಪ್ರಿಯಾ ಸುಳೆ ಅವರು ಬಂದು ಕೂತ್ಕೊಂಡಿದ್ರು. NCP ಅವ್ರು ಮಾತಾಡೋದು ನೋಡಿದ್ರು ಹಾಗೆ ಅನ್ನಿಸ್ತಾ ಇದೆ. ಈಗ ನಂಬರ್ ಗೇಮ್ ಏನಾಗುತ್ತೆ? 2/3 ಸಂಖ್ಯೆ ಬೇಕು ಅಂತಂದರೆ ಟೋಟಲ್ ಸಂಖ್ಯೆ 360 ಆಗಬೇಕಾಗತ್ತೆ. ಬಿಲ್ಲಿನ ಪರವಾಗಿ 360 ಸಂಸದರು ಕೈ ಎತ್ತಬೇಕು. ಆ್ಯಸ್ ಆಫ್ ನೌ ನಂಬರ್ ಏನಿದೆ, NDAಗೆ ಬೆಂಬಲ 318 ಈಗಾಗಿದ್ದಿದ್ದು. ಅದರ್ವೈಸ್ ಅವ್ರ ನಂಬರ್ 293. 20 ಜನ ತೃಣಮೂಲ ಕಾಂಗ್ರೆಸ್ಸನ್ನು ಬಿಟ್ಟು ಬಂದು ಇನ್ನೊಂದು ಪಕ್ಷ ಸೇರ್ಕೊಂಡು ಆ ಪಕ್ಷ NDAಗೆ ಬೆಂಬಲಿಸಿದ ನಂತರ 318ಕ್ಕೆ ಬಂದಿದ್ದಾರೆ. DMK 22. ಇಲ್ಲಿದೆ ನೋಡಿ. ಮೇ 4, 2026ಕ್ಕೆ BJP ನೇತೃತ್ವದ NDA ಸರ್ಕಾರದ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 293. INDA ಮೈತ್ರಿಕೂಟ 222, ಇತರೆ 28 ಇದ್ದರು. ಈಗ ಇವತ್ತಿನ ಲೆಕ್ಕಕ್ಕೆ NDA ಮೈತ್ರಿಕೂಟದಲ್ಲಿ 349 ಇದೆ ಸಂಖ್ಯೆ.
349 ಇವರು DMK ಅವರು ಬೆಂಬಲ ಕೊಡ್ತಾರೆ ಅಂತ ಸೇರಿಸ್ಕೊಂಡು. INDIA ಮೈತ್ರಿಕೂಟದಲ್ಲಿ 166, ಇತರೆ 28. 2 ತಿಂಗಳಲ್ಲಿ ಮೇ, ಜೂನ್, ಜುಲೈ 2 ತಿಂಗಳಲ್ಲಿ ಆಗಿರುವಂಥ ಬದಲಾವಣೆ ಇದು. 318 ಓಪನ್ ಆಗಿ NDA ಸಪೋರ್ಟ್ ಮಾಡ್ತಾ ಇರುವಂಥ ಸಂಸದರ ಸಂಖ್ಯೆ, NDAದ ಭಾಗವಾಗಿರುವ ಸಂಸದರ ಸಂಖ್ಯೆ 318ಕ್ಕೆ ಬಂದಿದೆ. DMKದು 22. YSRP ಇದೆ, YSR ಕಾಂಗ್ರೆಸ್ ಪಾರ್ಟಿ, ಜಗನ್ನದ್ದು, ಆಂಧ್ರ ಪ್ರದೇಶ, ಅವ್ರದ್ದು 4 ಇದ್ದಾರೆ. NCP ಶರದ್ ಪವಾರ್ ಬಣದವರು, ಅವರು ಒಂದು ಸ್ವಲ್ಪ ಹಿಂಗು ಹಂಗು ಅನ್ನಂಗಿದ್ದಾರೆ. ಅವರು ಬೆಂಬಲ ಕೊಟ್ಟರೆ 352 ಆಗುತ್ತೆ ಬಿಲ್ ಪರವಾಗಿ. ಇನ್ನು 8 ಕಡಿಮೆ. ಜಿತೇಂದ್ರ ರಾವತ್ NCPಯ ಸಂಸದರು ಡೋರ್ ಈಸ್ ಓಪನ್ ಅಂದಿದ್ದಾರೆ. ನೆಕ್ಸ್ಟ್ ಪಾಸಿಬಿಲಿಟಿ 318 NDAದಿದೆ, DMKದು 22, YSR ಕಾಂಗ್ರೆಸ್ಸದ್ದು 4, NCP ಶರದ್ ಪವಾರ್ ಬಣದ 8, ಪಕ್ಷೇತರರ 7 ಜನ, UPPLನವರು ಒಬ್ಬರು, ಒಟ್ಟು 360, 2/3 ಬಂದುಬಿಡ್ತಾರೆ. ಹಿಂಗಾದರೆ ಈ ಹಿಂದಿನ ಸಂಖ್ಯೆ ಇದೆಯಲ್ಲ 352, 8 ಕೊರತೆ ಅಂತ, ಅಷ್ಟು ಹತ್ತಿರಕ್ಕೆ ಬಂದರೆ ಹೆಂಗೋ ಹಡಗು ದಾಟಿಸ್ತಾರೆ, ಇವರು ದೋಣಿ ದಾಟಿಸ್ತಾರೆ. ರಾಜ್ಯಸಭೆಯಲ್ಲೂ ಅಷ್ಟೇ 163, 2/3ಗೆ 143 NDA ಹತ್ರ ಇದೆ. ನಾಮನಿರ್ದೇಶಿತ ಸದಸ್ಯರು 7 ಜನ, DMK 8, NCP ಶರದ್ ಪವಾರ್ ಬಣದ 1, 159 ಆಗುತ್ತೆ. ಇನ್ನು 4 ಕಡಿಮೆ, ಎಲ್ಲಿಂದನೋ ಬರ್ತಾರೆ ಅಂತಾರೆ. ಈ ಲೋಕಸಭೆಯ ಸಂಖ್ಯೆ ನೋಡಿ ಹೆಂಗೆ ಚೇಂಜ್ ಆಗಿತ್ತು. DMK ಪ್ಲಸ್ ಉದ್ಧವ್ ಠಾಕ್ರೆ ಬಣದ 6 ಜನ ಬಂದರು, ಏಕನಾಥ್ ಶಿಂದೆ ಬಣಕ್ಕೆ ಶಿಫ್ಟ್ ಆದರು. ಅದೊಂದು 6 ಇಲ್ಲೇ ಸೇರಿಸ್ಕೊಳ್ಳಿ, ಎಲ್ಲ ಸೇರಿ 318ಕ್ಕೆ ಬಂದಿದೆ. TMC ಬಿಟ್ಟು ಬಂದಂಥ 20 ಸಂಸದರು ಎಲ್ಲ ಸೇರಿಸ್ಕೊಂಡು. ಪಶ್ಚಿಮ ಬಂಗಾಳದ ರಿಸಲ್ಟ್ ಒಂದು ಬಂದದ್ದು. ಆಮೇಲೆ ನೋಡಿ ನಂಬರ್ ಎಲ್ಲಿಂದೆಲ್ಗೂ ಹೋಗ್ಬಿಟ್ಟು ಭಾಳ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಬಿಲ್ಗಳು ಬರೋವು ಇದ್ದಾವೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.